ಹೇ ಗೈಸ್, ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ ನನ್ನ ವಿಡಿಯೋಗೆ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರೋ ಕಾರಣ ಏನಪ್ಪ ಅಂದರೆ ಹೌದು, ಹಯಗ್ರೀವ ಸಿನಿಮಾ ಇದಕ್ಕೆ ರಿಲೀಸ್ಗೆ ಹುಟ್ಟು 2 ದಿನ ಕಳೆದಿದೆ. ಈ 2 ದಿನಗಳಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದೆ ಬಾಕ್ಸ್ ಆಫೀಸಲ್ಲಿ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಇದೇ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂತದ್ದು ತನ್ವೀರ್ ಅವರು ಹೀರೋ ಪಾತ್ರವನ್ನ ಮಾಡ್ತಿರುವಂತದ್ದು. ಹಾಗೆ ಸಂಜನಾ ಆನಂದರಾಮ್ ಅವರು ಈ ಒಂದು ಸಿನಿಮಾದಲ್ಲಿ ಹೀರೋಯಿನ್ ಆಗಿ ರೋಲ್ ನ ಪ್ಲೇ ಮಾಡ್ತಿರುವಂತದ್ದು. ಹಾಗೆ ಈ ಒಂದು ಸಿನಿಮಾದಲ್ಲಿ ರಂಗಾಯಣ್ ರಘು, ತಾರಾ, ಸಾಧು ಕೋಕಿಲ ಹೀಗೆ ಅನೇಕ ಘಟಾನುಘಟಿ ಆಕ್ಟರ್ಸ್ ಗಳು ಕೂಡ ಈ ಒಂದು ಸಿನಿಮಾದಲ್ಲಿ ಅವೈಲೇಬಲ್ ಇರುವಂತದ್ದು. ಆಗ್ಲೇ ಹೇಳಿದಾಗೆ ಈ ಒಂದು ಸಿನಿಮಾ ಇದಕ್ಕೆ ರಿಲೀಸ್ಗೆ ಹುಟ್ಟು 2 ದಿನ ಕಳೆದಿದೆ. ಮೊದಲನೇ ದಿನದ ಕಲೆಕ್ಷನ್ ವಿಚಾರಕ್ಕೆ ಬಂದ್ರೆ 15 ಲಕ್ಷಷ್ಟು ಮೊದಲನೇ ದಿನ ಕಲೆಕ್ಷನ್ ಮಾಡಿರುವಂತದ್ದು ಹಯಗ್ರೀವ ಸಿನಿಮಾ. ಕಾರಣಾಂತರಗಳು ನಿಮ್ಗೆ ಗೊತ್ತೇ ಇದೆ. ಫಸ್ಟ್ ಏನೇನೆಲ್ಲ ಎಡವಟ್ಟು ಆಯ್ತು ಸಿನಿಮಾಗೆ ಅಂತ ಸ್ವತಃ ಚಿತ್ರ ತಂಡದವರು ಈ ಒಂದು ವಿಚಾರದ ಬಗ್ಗೆ ಫ್ಯಾನ್ಸ್ ಗಳಿಗೆ ಘೋಷಣೆ ಮಾಡಿರುವಂತದ್ದು, ಏನೇನೆಲ್ಲ ಪ್ರಾಬ್ಲಮ್ಗಳು ಆಗಿತ್ತು ಅಂತ. ಸೊ ಎರಡನೇ ದಿನದ ಕಲೆಕ್ಷನ್ ವಿಚಾರಕ್ಕೆ ಬಂದ್ರೆ, ಅಂದ್ರೆ ಎರಡನೇ ದಿನ ಅಂದ್ರೆ ನಿನ್ನೆ ಈ ಒಂದು ಸಿನಿಮಾ ಕಲೆಕ್ಷನ್ ಮಾಡಿರುವಂತದ್ದು ಬರೀ 31 ಲಕ್ಷಷ್ಟು ಆಗಿರುತ್ತೆ. ಹೌದು, 31 ಲಕ್ಷಷ್ಟು ಇದೀಗ ಹಯಗ್ರೀವ ಸಿನಿಮಾ ಸೆಕೆಂಡ್ ಡೇ ಕಲೆಕ್ಷನ್ ಮಾಡಿರುವಂತದ್ದು. 2 ದಿನಗಳಲ್ಲಿ ಟೋಟಲ್ ಆಗಿ ನಮ್ಮ ಕರ್ನಾಟಕದಲ್ಲಿ ಕಲೆಕ್ಷನ್ ಮಾಡಿದ ಒಟ್ಟು ಮೊತ್ತ 46 ಲಕ್ಷಷ್ಟಾಗಿದ್ರೆ, ಥ್ರೂಟ್ ಇಂಡಿಯಾದಲ್ಲಿ ಹಯಗ್ರೀವ ಸಿನಿಮಾ 52 ಲಕ್ಷಷ್ಟು ಕಲೆಕ್ಷನ್ ಮಾಡಿರುವಂಥದ್ದು. ಅಂದರೆ 52 ಲ್ಯಾಕ್ಸಷ್ಟು ಇದೀಗ 2 ಡೇಸ್ ಅಲ್ಲಿ ಹಯಗ್ರೀವ ಸಿನಿಮಾ ಕಲೆಕ್ಷನ್ ಮಾಡಿರುವಂಥದ್ದು. ಐ ಹೋಪ್ ನಿಮಗೆ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ. ಇನ್ಫಾರ್ಮೇಟಿವ್ ಆಗಿದ್ರೆ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಬಾಯ್.